ರೋಸ್ ಗೋಲ್ಡು ಮೆಟಲ್ ಅದು ನಾನು ತರಿಸಿರೋದು. ಇದ್ರ ಒಳಗೆ ಒಂದು ಸ್ಪೆಷಲ್ ಥಿಂಗ್ ಇದೆ, ಇನ್ನೊಂದು ನಾನು ಕಸ್ಟಮೈಸಾಗಿ ಮಾಡಿಸಿರೋದು. ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಸೊ ಇವತ್ತು ನೋಡ್ತಾ ಇದ್ದೀರಾ ನೀವು, ರಾಯಲ್ ಎನ್ಫೀಲ್ಡಿಂದ ಒಂದು ಹೊಸ ಬಾಕ್ಸ್ ಬಂದಿದೆ ಪಾರ್ಸಲ್ಲು. ಇದೇನು ಅಂತ ನಿಮಗೆ ಟೈಟಲ್ ಮತ್ತು ತಮ್ನೇಲ್ ನೋಡಿ ಆಗಲೇ ಗೊತ್ತಾಗಿರುತ್ತೆ. ಸೊ ಇದು ಸಿಂಗಲ್ ಸೀಟ್ ಫಾರ್ GT 650. ಇವಾಗ ಇದನ್ನು ಅನ್ಬಾಕ್ಸ್ ಮಾಡಿ ಒಳಗಡೆ ಏನೇನಿದೆ ಅಂತ ನೋಡೋಣ. ಆ್ಯಂಡ್ ಇದ್ರ ಒಳಗೆ ಒಂದು ಸ್ಪೆಷಲ್ ಥಿಂಗ್ ಇದೆ, ಇನ್ನೊಂದು ನಾನು ಕಸ್ಟಮೈಸಾಗಿ ಮಾಡಿಸಿರೋದು. ಸೊ ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ ಬಾಕ್ಸ್ನ. ಸೊ ನೋಡಿ, ಇದೆ ಬಾಕ್ಸು, ಮೇಲ್ಗಡೆ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡಿಂಗ್ ಇದೆ ನಿಮಗೆ. ಆ್ಯಂಡ್ ಇದೊಂದು ಸೀಲ್ನ ನಾನು ಓಪನ್ ಮಾಡಿದ್ದೆ ಜಸ್ಟ್ ಕನ್ಫರ್ಮ್, ಇದು ಸಿಂಗಲ್ ಸೀಟೇ ಆಗಿರಬೇಕಲ್ಲ ಒಳಗಡೆ ಇರೋದು. ಸೊ ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನೊಂದು ಓಪನ್ ಮಾಡಿದ್ದೆ. ನೋಡಿ, ಇದು ಕೌಲು, ಸಿಂಗಲ್ ಸೀಟ್ ಕೌಲ್ ಬರುತ್ತಲ್ಲ ಹಿಂದ್ಗಡೆ, ಅದು ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಸಿಂಗಲ್ ಸೀಟ್. ನೋಡಿ ಇಷ್ಟಿದೆ, ಇಷ್ಟೇ ಬಾಕ್ಸಲ್ಲಿರೋದು. ಬಾಕ್ಸ್ ಸೈಡ್ಗೆ ಎಸ್ಬಿಡ್ತೀನಿ, ಇದೇ ಎಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆ ನಮಗೆ. ನೋಡಿ ಇಷ್ಟಿದೆ ನಮ್ಮ ಪ್ಯಾಕೇಜ್ ಕಂಟೆಂಟು. ಫಸ್ಟು ಕೌಲ್ ಓಪನ್ ಮಾಡೋಣ. ಆ್ಯಂಡ್ ಬ್ಲ್ಯಾಕ್ ಕಲರ್ ಕೌಲ್ ನಾನು ತರಿಸಿರೋದು. ನಾನು ನೆಕ್ಸ್ಟು ವ್ರ್ಯಾಪ್ ಎಲ್ಲ ಮಾಡಿಸೋ ಐಡಿಯಾ ಇದೆ. ಸೊ ಇದಕ್ಕೆ ಬ್ಲ್ಯಾಕ್ ಕಲರ್ ತರಿಸಿದ್ದೀನಿ, ಮುಂದಕ್ಕೆ ವ್ರ್ಯಾಪ್ ಮಾಡಿಸ್ಕೊಂಡ್ರೆ ಆಯ್ತಂತ. ನೋಡಿ ಇಲ್ಲಿ 3 ಹೋಲ್ಸ್ ನೀವು ನೋಡ್ತಿದ್ದೀರಲ್ಲ, ಇಲ್ಲಿಗೆ ಸ್ಕ್ರೂಸ್ ಬರುತ್ತೆ, ಬೋಲ್ಟ್ಸು ಸಿಂಗಲ್ ಸೀಟ್ಗೆ ಅಟ್ಯಾಚ್ ಆಗೋಕ್ಕೆ. ಸೊ ಇದು ಕೌಲು. ಇದನ್ನು ಓಪನ್ ಮಾಡೋಣ ಸೀಟ್ನ ಇವಾಗ. ನೋಡಿ ಇದೇ ಸೀಟು ನಮ್ಮದು. ತುಂಬ ಆ್ಯಕ್ಚುಲಿ ಕುಷನ್ ಎಲ್ಲ ಸಖತ್ತಾಗಿದೆ ಗುರು. ಸ್ಟಾಕ್ ಸೀಟು GT ಕಂಪೇರ್ ಮಾಡಿದ್ರೆ ಅದು ತುಂಬ ಹಾರ್ಡ್ ಇತ್ತು, ಇದು ತುಂಬ ಸಾಫ್ಟ್ ಇದೆ ಕುಷನ್ಸು. ಆಮೇಲೆ ರೆಡ್ ಸ್ಟಿಚಿಂಗ್ ಬರುತ್ತೆ ನೋಡಿ, ಸ್ಟಾಕ್ ಸೀಟ್ಗೆ ವೈಟ್ ಸ್ಟಿಚಿಂಗ್ ಬರುತ್ತೆ, ಇದಕ್ಕೆ ರೆಡ್ ಸ್ಟಿಚಿಂಗ್ ಬರುತ್ತೆ. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಟೂರಿಂಗ್ ಅಂತ. ಸೊ ಇದು ಸೀಟು. ಆ್ಯಂಡ್ ಇನ್ನೊಂದು ಏನೋ ನಾನು ಹೇಳಿದ್ನಲ್ಲ, ಇನ್ನೊಂದು ಯೂನಿಕ್ ಥಿಂಗ್ ತರಿಸಿದ್ದೀನಿ ಅಂತ. ನೋಡಿ ಇಲ್ಲಿದೆ ಕಸ್ಟಮೈಸ್ಡ್ ಬ್ಯಾಡ್ಜ್ ಇದು. ಇದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಅನ್ಬಾಕ್ಸ್ ಮಾಡಿ. ಇದರಲ್ಲಿ ನನ್ನ ಚಾನಲ್ ನೇಮು ಮತ್ತು ಯಾವಾಗ ಗಾಡಿ ತೊಗೊಂಡಿದ್ದ ಡೇಟ್ ಇದೆ. ಸೊ ಇದು ಕಸ್ಟಮೈಸ್ಡು ನೋಡಿ, ನೀವು ನೋಡ್ತಿರ್ಬೋದು. ನಮ್ಮ ಚಾನಲ್ ನೇಮ್ ಇದೆ ಆ್ಯಂಡ್ ಕಸ್ಟಮ್ ಬಿಲ್ಡ್ ಫಾರ್ ಹೇಮಿನಿಟಿಂಗ್ ಅಂತ ಇದೆ. ಸೊ ಇದು ಟ್ಯಾಂಕ್ ಮೇಲೆ ಅನಿಸಿದ್ರೆ ತುಂಬ ಪ್ರೀಮಿಯಮಾಗಿ ಕಾಣುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇದು ಮೆಟಲ್ಲು, ಸೌಂಡ್ ಕೇಳಿಸ್ತೀನಿ ನೋಡಿ. ರೋಸ್ ಗೋಲ್ಡ್ ಕಲರ್ ಇರೋ ಮೆಟಲ್ ಇದು. ಹಿಂದ್ಗಡೆ ಡಬಲ್ ಸೈಡೆಡ್ ಟೇಪ್ ಕೊಟ್ಟಿದ್ದಾರೆ, ನಾವು ಈಸಿಯಾಗಿ ಎಲ್ಲಿ ಬೇಕಾದ್ರೂ ಸ್ಟಿಕ್ ಮಾಡ್ಬೋದು. ಸೊ ಇದು ಕೂಡ ಆ್ಯಕ್ಚುಲಿ ತುಂಬ ಪ್ರೀಮಿಯಮಾಗಿ ಕಾಣುತ್ತೆ ಅಂಟಿಸಿದ್ರೆ. ನೆಕ್ಸ್ಟ್ ನಮ್ಮ ಸೀಟಲ್ಲಿ ಇಲ್ಲಿ ಸ್ಕ್ರೂಸ್ ಕೊಟ್ಟಿದ್ದಾರೆ, ಕೌಲ್ನ ಮೌಂಟ್ ಮಾಡೋಕ್ಕೆ ಈ ಸ್ಕ್ರೂಸು. ಆ್ಯಂಡ್ ಇದು ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಕೌಲ್ ಹಾಕಿ ಸೀಟ್ ಹಾಕಿ ಡೈರೆಕ್ಟಾಗಿ ಡಬಲ್ ಸೀಟ್ ತೆಗೆದು ಇದು ಹಾಕಿದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ರಾಯಲ್ ಎನ್ಫೀಲ್ಡ್ ಒರಿಜಿನಲ್ ಅಲ್ವಾ, ಸೊ ಯಾವುದೇ ತೊಂದರೆ ಆಗಬಾರ್ದು ನಮಗೆ ಇನ್ಸ್ಟಾಲೇಷನಲ್ಲಿ. ನೋಡಿ 3 ಬೋಲ್ಟ್ಸ್ ಇದೆ ನಮಗೆ ನೋಡೋಕ್ಕೆ. ಇದನ್ನು ಕೂಡ ಇನ್ಸ್ಟಾಲ್ ಮಾಡಿಬಿಡೋಣ ಇವಾಗ ನಾವು. ಇದರೊಳಗೆ ಥ್ರೆಡ್ಡಿಂಗ್ ಇದೆ ನಿಮಗೆ, ಸೊ ಅದಕ್ಕೆ ನಟ್ಟು ಬೇಕಾಗಲ್ಲ ನಿಮಗೆ, ಡೈರೆಕ್ಟ್ ಬೋಲ್ಟ್ ಆನ್ ಇದು. ಈ ಥರ ಕೂತ್ಕೊಳ್ಳುತ್ತೆ ನೋಡಿ. ಆ್ಯಂಡ್ ಇದು ಬಂದು ಆ್ಯಲನ್ ಕೀ ಬೋಲ್ಟ್ಸು. ನಿಮ್ಗೆ ತೋರಿಸ್ತೀನಿ ಕರೆಕ್ಟಾಗಿ, ಫೋಕಸ್ ಆಗ್ತಿದೆಯಲ್ಲೋ ಗೊತ್ತಾಗ್ತಿಲ್ಲ. ನಿಮ್ಗೊಂದು ಫೋಟೋ ಹಾಕ್ತೀನಿ ನೋಡಿ, ಇಲ್ಲಿ ಸೈಟಲ್ಲಿ ಬರ್ತಾ ಇರುತ್ತೆ ಫೋಟೋ ನಿಮಗೆ. ಸೊ ಇದು ಬಂದು ಆ್ಯಲನ್ ಕೀ ಬೋಲ್ಟ್ಸು. ನಿಮ್ಮ ಹತ್ರ ಆ್ಯಲನ್ ಕೀ ಇರಬೇಕು ಇದನ್ನು ಟೈಟ್ ಮಾಡೋಕ್ಕೆ. ಗೈಸ್, ಕೌಲ್ನ ಸೀಟ್ಗೆ ಫಿಟ್ ಮಾಡಾಗಿದೆ ನೋಡಿ. 3 ಬೋಲ್ಟಿಂದ ಅದು ಹ್ಯಾಂಗ್ ಆಗಿರೋದು. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು. ಸೊ ಇದನ್ನ ನಿಮ್ಗೆ ಇನ್ಸ್ಟಾಲ್ ಮಾಡೋಕ್ಕೆ ಒಂದು ಟೂಲ್ ಕಿಟ್ ಬೇಕಾಗಿರುತ್ತೆ ನೋಡಿ. ಈ ಥರ ಟೂಲ್ ಬೇಕು ನಿಮಗೆ ಟೈಟ್ ಮಾಡೋಕ್ಕೆ ಮತ್ತು ಇನ್ಸರ್ಟ್ ಮಾಡೋಕ್ಕೆ, ಲೂಸ್ ಮಾಡೋಕ್ಕೂ ಇದೇ ಬೇಕಾಗಿರುತ್ತೆ ನಿಮಗೆ. ಟೂಲ್ ಕಿಟ್ ಇಲ್ಲಾಂದರೆ ಕಷ್ಟ ಆಗುತ್ತೆ. ನೀವು ಗಾಡೀಲಿ ಕೊಟ್ಟಿರೋ ಆ್ಯಲನ್ ಕೀಲಿ ಮಾಡೋಕ್ಕಾಗಲ್ಲ ಇದನ್ನ, ಈ ಥರ ಟೂಲ್ ಕೊಟ್ಟಿಲ್ಲ ಅವರು. ಸೊ ನಿಮಗೆ ಒಂದು ಎಕ್ಸ್ಟರ್ನಲ್ ಟೂಲ್ ಕಿಟ್ ಬೇಕಾಗಿರುತ್ತೆ ಇದನ್ನು ಫಿಕ್ಸ್ ಮಾಡೋಕ್ಕೆ. ಆ್ಯಂಡ್ ಕಂಪ್ಲೀಟಾಗಿ ಫಿಕ್ಸ್ ಆಗಿದೆ, ಏನು ಶೇಕಿಂಗು ಮತ್ತು ಎಲ್ಲೂ ಗ್ಯಾಪು ಆ ಥರ ಎಲ್ಲ ಕಾಣಿಸ್ತಾ ಇಲ್ಲ. ಸೊ ಕಂಪ್ಲೀಟಾಗಿ ಫಿಟ್ ಆಗಿದೆ ಇದು ಪರ್ಫೆಕ್ಟಾಗಿ. ಓಕೆ ಗೈಸ್, ಇಲ್ಲಿದೆ ಸೀಟು ನಮ್ಮದು. ಡಬಲ್ ಸೀಟ್ನ ತೆಗೆದುಬಿಡೋಣ ಇವಾಗ, ಏನು ತೂತೆ ಮಾಡಿಬಿಡೈತೆ ಇದು. ಸೊ ಡಬಲ್ ಸೀಟ್ನ ತೆಗಿಯೋಕ್ಕೆ ಇಷ್ಟು ಈ ಪ್ಯಾನಲ್ನ ಓಪನ್ ಮಾಡಿ ಈ ಲ್ಯಾಚ್ನ ಪುಲ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಯಪ್ಪ ಏನು ಧೂಳ ಆಗೈತೆ ಗುರು. ಸೊ ಈ ಸೀಟು ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ. ನೋಡಿ ಇಷ್ಟೇ ಕುತ್ಕೊಂಡು
ಸೊ ಇದ್ರ ಕಂಫರ್ಟ್ನೆಲ್ಲ ಚೆಕ್ ಮಾಡೋಕ್ಕೆ ಒಂದು ಶಾರ್ಟ್ ಸ್ಪಿನ್ ಹಾಕೊಂಬಂದ್ಬಿಡೋಣ. ಫಾರ್ GB650 ಇದು ಜಾಸ್ತಿ ಲೌಡ್ ಇರೋದ್ರಿಂದ DB ಕಿಲ್ಲರ್ ಹಾಕಿ ಸ್ಟಾರ್ಟ್ ಮಾಡ್ಬೇಕು ನಾನು ಮನೇಲಿ. ಹೆವಿ ಕಿರ್ಚ್ಕೊಂಡ್ಬಿಡುತ್ತೆ ಇಲ್ಲಾಂದ್ರೆ ಆಮೇಲೆ. ಲುಕ್ಸ್ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಫೀಲ್ ಆಗ್ತಾಯಿದೆ ಫುಲ್ ಸಾಫ್ಟಾಗಿ ಕುಷನ್ ಥರ. ಆ್ಯಂಡ್ಸ್ ಹೈಟ್ ಕೂಡ ಕಡಿಮೆ ಆಗಿದೆ ಈ ಸೀಟ್ ಹೈಟು. ಅದೊಂದು ಸ್ವಲ್ಪ ಮೇಲೆ ಕೂತಂಗಿತ್ತು, ಇದು ಕೆಳಗಡೆ ಕೂತಂಗೆ ಆಗ್ತಾಯಿದೆ ಸ್ವಲ್ಪ. ಅಂದರೆ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಆಗೋದು, ಜಾಸ್ತಿ ಏನಿಲ್ಲ. ಸ್ಟಾಕ್ ಸೀಟು ಸಿಟಿಗೆ ಅಂದರೆ ಸಿಟಿಲೂ ಆಗೋಲ್ಲ, ಹೈವೇಲೂ ಆಗೋಲ್ಲ, ಒಂಥರ ಕಲ್ಲು ಥರ ಇದೆ ಅದು. ಫುಲ್ ಹಾರ್ಡ್ ಸಖತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಸಾಫ್ಟ್ ಇದೆ. ಸೊ ಇದ್ರ ಮೇಲೆ ಕೂತ್ಕೊಂಡು ನೀವು ಸ್ಟಾಕ್ ಸೀಟ್ ಮೇಲೆ ಕೂತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸು. ರಿಯಾಕ್ಷನ್ಸ್ ಮಾತ್ರ ಕ್ರೇಜಿ ಬರುತ್ತೆ GTಗೆ ಎಕ್ಸಾಸ್ಟ್ ಇದ್ದರೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಥ್ರಾಟಲ್ ಆ್ಯಂಡ್ ಥಂಪ್ ಅಂತ ಒಂದು ವೆಬ್ಸೈಟ್ ಇದೆ. ನಾಸಿಕ್ ಬೇಸ್ಡ್ ಅವರು ಇರೋದು, ಮಹಾರಾಷ್ಟ್ರದಲ್ಲಿ ನಾಸಿಕ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಆ ಸೈಡ್ ಇರೋದವರು. ಸೊ ಅಲ್ಲಿಂದ ಆರ್ಡ್ರ್ ಮಾಡಿದ್ದು ನಾನು. ನನಗೆ ಸಿಂಗಲ್ ಸೀಟು, ಕೌಲು ಆ್ಯಂಡ್ ನನ್ನ ಕಸ್ಟಮ್ ಇದನ್ನು ಮಾಡಿಸಿದ್ನಲ್ಲ, ಬಿಲ್ಡ್ ಫಾರ್ ಹೇಮಿನಿಟಿಕ್ ಅಂತ ನನ್ನ ಚಾನಲ್ ಹೆಸರು. ಸೊ ಈ 3 ಪ್ರಾಡಕ್ಟು ಸೇರಿಸಿ ನನಗೆ 7090 ರೂಪೀಸ್ ಕಾಸ್ಟ್ ಆಯಿತು. ಶಿಪ್ಪಿಂಗ್ ಫ್ರೀ ಇದೆ ಆ್ಯಕ್ಚುಲಿ. ಸಿಂಗಲ್ ಸೀಟ್ ಮತ್ತು ಕೌಲ್ದು ಕಾಂಬೋ ಬಂದು 6200 ರೂಪೀಸ್ ಅಷ್ಟೇ. ಆ್ಯಂಡ್ ಆ ಕಸ್ಟಮೈಸ್ಡ್ ನೇಮ್ ಪ್ಲೇಟ್ ಇದೆಯಲ್ಲ, ಅದು 890 ರೂಪೀಸ್ ಇದೆ. ಪ್ಲಾಸ್ಟಿಕ್ಗೆ ಕಡಿಮೆ ಇದೆ, 300 ರೂಪೀಸ್ ಏನೋ ಅಷ್ಟೇ. ಬಟ್ ರೋಸ್ ಗೋಲ್ಡು ಮೆಟಲ್ ಅದು ನಾನು ತರಿಸಿರೋದು. ರೋಸ್ ಗೋಲ್ಡ್ ಕಲರು ಮೆಟಲಲ್ಲಿ ಬಿಲ್ಡ್ ಆಗಿರೋದು. ಸೊ ಅದಕ್ಕೆ 890 ರೂಪೀಸ್ ಇದೆ ಕಾಸ್ಟು. ಟೋಟಲ್ ಬಂದು ನನಗೆ 7090 ರೂಪೀಸ್ ಕಾಸ್ಟ್ ಆಯಿತು. ಆ್ಯಂಡ್ ಶಿಪ್ಪಿಂಗ್ ಕೂಡ ಬೇಗನೆ ಕೊಟ್ಟರು ನನಗೆ ಆ್ಯಕ್ಚುಲಿ. ಎಲ್ಲೂ ಇಲ್ಲ, ವಿಡಿಯೋ ಮಾಡ್ತಿದ್ದೆ. ಸಿಂಗಲ್ ಸೀಟು 6200. ಕಂಫರ್ಟ್ ಮಾತ್ರ ಸಖತ್ತಾಗಿದೆ ಗೈಸ್ ಸೀಟ್ದು. ಸಿಟಿಲಾಗಿರಲಿ ಹೈವೇಲಾಗಿರಲಿ. ಸ್ಟಾಕ್ ಸೀಟ್ ಆಗಿದ್ದರೆ ಎಷ್ಟೊತ್ತಿಗೆ ನಾನು ಎಷ್ಟು ಸತಿ ಪೊಸಿಷನ್ ಚೇಂಜ್ ಮಾಡಿರ್ತಿದ್ದೆ. ಹಿಂಗೆ ಕೂತಿದ್ದು ಹಿಂಗೆ ಎಲ್ಲ ಪೊಸಿಷನ್ ಚೇಂಜ್ ಮಾಡಿರ್ತಿದ್ದೆ. ಬಟ್ ಇದು ಅಷ್ಟೊಂದೇನು ಫೀಲೇ ಆಗ್ತಿಲ್ಲ. ನಾನು ಕೂತಿರೋದು ತುಂಬ ಹಾರ್ಡ್ ಇಲ್ವಲ್ಲ, ಸಾಫ್ಟ್ ಕುಷನ್ ಇರೋದ್ರಿಂದ ಅಷ್ಟೊಂದು ಫೀಲ್ ಆಗ್ತಾಯಿಲ್ಲ ನನಗೆ. ಹೈವೇಗೆ ಬಂದಿದ್ದೀನಿ, ಹೈವೇ ರೈಡಿಂಗ್ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಣ ಅಂತ. ಸೊ ಹೈವೇ ನಾನು ಇಷ್ಟು ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ಹೈವೇ ಎಕ್ಸ್ಪೀರಿಯೆನ್ಸ್ನ ಹೇಳೋಕ್ಕಾಗಲ್ಲ. ಏನಕ್ಕೆ ಹೈವೇ ರೈಡಿಂಗ್ ಅಂತ ಬಂದರೆ ಮೇಯ್ನಾಗಿ ಹವರ್ಸ್ ಗಟ್ಟಲೆ ಟ್ರಾವೆಲ್ ಮಾಡಬೇಕು ನಾವು ಬೇಸಿಕಲಿ. ಆ ಹವರ್ಸ್ ಗಟ್ಟಲೆ ಟ್ರಾವೆಲ್ ಮಾಡಿ ನಾನು ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು ಹೈವೇದು. ಅದು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ತಾ ಹೋಗುತ್ತೆ. ನಮ್ಮದೇ GT ಅಲ್ವಾ, ಯಾವಾಗಲೂ ನಮ್ಮ ಹತ್ರನೇ ಇರುತ್ತೆ. ಆ್ಯಂಡ್ ನೀವು ನೋಡ್ತಾ ಇರ್ತೀರಾ ಮುಂದೆ ವೀಡಿಯೋಸಲ್ಲೆಲ್ಲ. ಈ ವಿಡಿಯೋ ಇದ್ದಿದ್ದು ಕಂಫರ್ಟ್ ಹೆಂಗಿದೆ ಮತ್ತು ಹೆಂಗೆ ಇನ್ಸ್ಟಾಲ್ ಮಾಡೋದು GTಗೆ ಅಂತ. ಆ್ಯಂಡ್ ಲುಕ್ಸ್ ಎಲ್ಲ ನೀವು ನೋಡಿದ್ದೀರಾ ಹೆಂಗಿದೆ, ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಕೌಲ್ ಏನಕ್ಕೆ ಬ್ಲ್ಯಾಕ್ ತರಿಸ್ದೆ ಅಂದರೆ ನಾನು ಹೇಳಿದ್ನಲ್ಲ ಆಗಲೇ, ರ್ಯಾಪ್ ಮಾಡಿಸೋ ಐಡಿಯಾ ಇದೆ ನನಗೆ. ಸೊ ರ್ಯಾಪ್ ಮಾಡಿಸಿದಾಗ ಅದು ವೈಟಲ್ಲಿ ಪ್ಯಾಟರ್ನ್ ಏನಾದ್ರು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋದು ಹೆಂಗೆ ಹೋಗುತ್ತೆ ಅಂತ.
ಇಷ್ಟ ಆಗಿತ್ತು ಗೈಸ್ ಈ ವಿಡಿಯೋ. ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಒಳ್ಳೊಳ್ಳೆ ಬೈಕ್ ಕಂಟೆಂಟ್ ಡಿಫ್ರೆಂಟ್ ಬೈಕ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಆಮೇಲೆ ಜಿ ಟಿ ರಿಲೇಟೆಡ್ ಇನ್ನೂ ಒಂಥರ ಪ್ರಾಜೆಕ್ಟ್ ಥರ ಮಾಡೋಣ ಅಂತಿದ್ದೀನಿ. ಜಿ ಟಿನ ಸಿಂಗಲ್ ಸೀಟ್ ಹಾಕಿದ್ದೀನಿ ಇವಾಗ. ಒಳ್ಳೆ ಒಂಥರ ಯೂನೀಕ್ ಥರ ಮಾಡಬೇಕು. ನೋಡೋಣ ಏನು ಆಗುತ್ತೆ ಅಂತ ನೋಡಬೇಕು ಮುಂದಕ್ಕೆ. ಬಜೆಟ್ ಅಲೋ ಮಾಡಬೇಕಲ್ಲ ಮೇಯ್ನಾಗಿ. ಮಾಡಿಫಿಕೇಷನ್ಸ್ ಅಂತೂ ಎಂಡ್ಲೆಸ್ ಇದೆ ಗಾಡಿಗೆ. ಬಿಗ್ ಬೋರ್ ಕಿಟ್ ಹಾಕ್ಸಿರೇ ನಿಮಗೆ ಹತ್ತತ್ರ 2 ಲಕ್ಷ ಅಲ್ಲೇ ಹೊಟ್ಟೋಗುತ್ತೆ. ಗಾಡಿ ಪ್ರೈಸ್ ಬಂದು 4 ಲಕ್ಷ, ಬಟ್ 2 ಲಕ್ಷ ನಿಮಗೆ ಇದಕ್ಕೆ ಹೊಟ್ಟೋಗುತ್ತೆ. ಸೊ ಅಷ್ಟೇ ಗೈಸ್ ಈ ವಿಡಿಯೋಗೆ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಒಂದು ಹೊಸ ಟಾಪಿಕ್ ಜೊತೆ.